ಜೇನು ಸಾಕಾಣಿಕೆ ಮಾಡಿ ಕೃಷಿಯಲ್ಲಿ ಯಶಸ್ಸನ್ನ ಕಂಡ ಕಿರಣ್ ಅವರು ತಮ್ಮ ಜೇನು ಸಾಕಾಣಿಕೆಯ ಬಗ್ಗೆ ನಮ್ಮ ಕೇಲೈ ಮಾಧ್ಯಮದೊಂದಿಗೆ ಮಾತನಾಡಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಜೇನು ಕೃಷಿ ಸ್ಟಾರ್ಟ್ ಮಾಡೋದಕ್ಕೆ ತುಂಬ ಇಂಟ್ರೆಸ್ಟ್ ಇದೆ. ಇವಾಗ ನನಗೆ ಎಲ್ಲಿ ಸಿಗುತ್ತೆ, ಆದಮೇಲೆ ನಾನು ಯಾವ ಥರ ವರ್ಕ್ ಮಾಡಬೇಕು, ಮತ್ತು ನಾನು ಎಷ್ಟು ಬಂಡವಾಳನ ತೊಡಗಿಸ್ಕೋಬೇಕು, ಸ್ಟಾರ್ಟಿಂಗಲ್ಲಿ ನಾನು ಎಷ್ಟು ಪೆಟ್ಟಿಗೆಗಳನ್ನ ಹಾಕೋಬೇಕು. ತುಂಬ ಇಂಟ್ರೆಸ್ಟ್ ಇತ್ತು, ನಿಮ್ಮ ಹತ್ರ ಜಾಗ ಇದೆ, ನಿಮ್ಮ ಹತ್ರ ಕೃಷಿ ಇದೆ, ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಒಂದು 5 ಬಾಕ್ಸ್ ತನಕ ಹಾಕ್ಕೊಳ್ಳಿ. ಅಥವಾ ನಿಮ್ಗೆ ಇಂಟ್ರೆಸ್ಟ್ ಇದೆ, ನಮ್ಮ ಮನೆಯಲ್ಲಿ ಟೆರೆಸ್ ಮೇಲಾದರೂ ಇಟ್ಕೊಳ್ತೀನಿ ಅಂತ ಹೇಳಿದ್ರೆ ಫಸ್ಟ್ ಫ್ಲೋರ್ ತನಕ ಆದರೂ ನೀವು ಇಡ್ಬೋದು. ಸೊ ಅದರೊಳಗೆ ಏನು ಸಮಸ್ಯೆ ಆಗಲ್ಲ. ಇಡೋದಾದರೆ 1 ಬಾಕ್ಸು ಅಥವಾ 2 ಬಾಕ್ಸಿಂದ ನೀವು ಸ್ಟಾರ್ಟ್ ಮಾಡ್ಬೋದು. ಯಾರು ಜೇನು ಕೃಷಿಕರು ಇರ್ತಾರಲ್ಲ ಅವ್ರ ಹತ್ರನೇ ಜೇನು ಬಾಕ್ಸ್ ಸಿಗೋದು. ಸೊ ಅವರೇನೇ ಗೌರ್ಮೆಂಟಿಗೆ ನೀವು ಸಬ್ಸಿಡಿನ ತೊಗೊಳ್ತೀನಿ ಅಂದ್ರೂ ಅವರನ್ನೇ ನಿಮಗೆ ಸಪ್ಲೈ ಮಾಡೋದು. ಸೊ ಯಾರು ಜೇನು ಕೃಷಿಕರು ಇರ್ತಾರಲ್ಲ ಅವರು ನಿಮಗೆ ಪಾಲ್ ಮಾಡಿ ಕೊಡ್ತಾರೆ. ಸೊ ಒಂದು ಪೆಟ್ಟಿಗೆ ಅಂದರೆ ನಿಮಗೊಂದು 1000 ರೂಪಾಯಿಗೂ ಸಿಗೋ ಪೆಟ್ಟಿಗೆ ಇದೆ, 2000 ರೂಪಾಯಿಗೂ ಇದೆ. ಸರ್ಕಾರ ಹೇಳೋದು ISI 8 ಫ್ರೇಮ್ ಪೆಟ್ಟಿಗೆ. ಈಗ ನೀವು ಕಾಣಿಸ್ತಾ ಇದೆಯಲ್ಲ ಈ ಥರ ISI 8 ಫ್ರೇಮ್ ಪೆಟ್ಟಿಗೆ ಇರುತ್ತೆ, ಒಳಗಡೆ 8 ಫ್ರೇಮ್ಸ್ ಇರುತ್ತೆ. ಸೊ ಈ ಪೆಟ್ಟಿಗೆಯನ್ನು ಅವರು ಸರ್ಕಾರ ಕೂಡ ನೀವು ಅಪ್ಲಿಕೇಶನ್ಸ್ ಹಾಕಿದ್ರೆ ಅದನ್ನು ಕೂಡ ಸಬ್ಸಿಡೀಸ್ ಎಲ್ಲ ಸಿಗುತ್ತೆ. ಸೊ ಅವ್ರು ಕೊಡೋದು ಇದೇನೆ, KVK ಅಂತ ಸಂಸ್ಥೆಗಳೆಲ್ಲ 8 ಫ್ರೇಮ್ದೇ ಕೊಡೋದು. ಸೊ ಅದು ನಿಮ್ಗೇನಾಗುತ್ತೆ ಅಂದರೆ ಮತ್ತೆ ವಂಶಾಭಿವೃದ್ಧಿ ನೆಕ್ಸ್ಟ್ ಆಗ್ತಾ ಹೋಗುತ್ತೆ. ಆಮೇಲೆ ಏನಾಗುತ್ತೆ, ಈ ಪೆಟ್ಟಿಗೆಗಳಲ್ಲಿ ಡೆವಲಪ್ಮೆಂಟ್ ಎಲ್ಲಿ ತನಕ ಆಗುತ್ತೆ ಅಂದರೆ ಜನವರಿ ಫೆಬ್ರವರಿ ಅಷ್ಟರೊಳಗೆಲ್ಲ ಫುಲ್ಲು ಫ್ಯಾಮಿಲಿ ಡೆವಲಪ್ ಆಗಿ ಹುಳುಗಳ ಸಂಖ್ಯೆ ದ್ವಿಗುಣ ಆಗಿರುತ್ತೆ, ಇನ್ನೂ ಮಲ್ಟಿಪಲ್ ಆಗಿರುತ್ತೆ. ಅವಾಗ ಯಾಕೆಂದರೆ ಹೂವು ಬಿಡ್ತಾ ಇದ್ದಂಗೆ ಜೇನುತುಪ್ಪ ತರಬೇಕಲ್ಲ, ಹಾಗಾಗಿ ಹುಳುಗಳನ್ನ ಡೆವಲಪ್ಮೆಂಟ್ ಅವಾಗ ಆಗುತ್ತೆ. ಜೇನುತುಪ್ಪದಿಂದ ಅಂತೂ ಭಾಳಷ್ಟು ಬೆನಿಫಿಟ್ಸ್ ಇದೆ. ನಮ್ಮ ರಕ್ತ ಶುದ್ಧಿ ಆಗೋಕ್ಕೆ ಫಸ್ಟ್ ಬೇಕಾಗಿರೋ ಜೇನುತುಪ್ಪ. ಆಯುರ್ವೇದ ಮೆಡಿಸಿನ್ 95% ನಾವು ಜೇನುತುಪ್ಪದಲ್ಲೇ ಕೊಡ್ತೀವಿ. ಭಾಳಷ್ಟು ಬೆನಿಫಿಟ್ಸ್ ಅಂತೂ ಇದ್ದೇ ಇದೆ. ಈಗ ಜೇನಿಗೆ ಶತ್ರುಗಳು ಯಾರು ಅಂತ ಹೇಳ್ತೀನಿ. ಅದು ಇರುವೆಯಿಂದನೇ ಜೇನುಗೂಡುಗಳು ಎಷ್ಟೋ ಕಡೆ ಉಳಿಯಲ್ಲ, ನಿಲ್ಲೋದೇ ಇಲ್ಲ. ಎಲ್ಲೋ ಸಬ್ಸಿಡಿನಲ್ಲಿ ತೊಗೊಂಡು ಬಂದಿರ್ತಾರೆ, ಈ ಥರ ವಿಡಿಯೋಸ್ ಎಲ್ಲ ನೋಡಿ ಇನ್ಸ್ಪೈರ್ ಆಗಿ ತೊಗೊಂಬರ್ತಾರೆ. ಪಾಪ ಅವ್ರಿಗೆ ಹೆಂಗೆ ನೋಡ್ಕೊಳ್ಳೋದು ಗೊತ್ತಿರಲ್ಲ. ಇಮಿಡಿಯೇಟಾಗಿ ಸರ್ ಇತ್ತು ಸರ್ 1 ತಿಂಗಳೊಳಗೆ ಆರೋಯ್ತು ಅಂತ ಹೇಳ್ಬಿಟ್ಟು ನನ್ನ ಹತ್ರ ತುಂಬ ಜನ ಕೇಳ್ತಾರೆ, ಮತ್ತೆ ಕೂರಿಸ್ಬಿಡಿ ಅಂತ ಹೇಳ್ಬಿಟ್ಟು ಹೇಳೋರು ಇದ್ದಾರೆ. ಸೊ ಇರುವೆ, ಅದರೊಳಗೆ ಕೆಂಪಿರುವೆ, ಕೆಂಜಗ ಅಂತ ಕರಿತೀವಿ. ಸೊ ಅಂಥವು ಭಯಂಕರ ಇದಕ್ಕೆ ಎನಿಮೀಸು. ಆ ಎನಿಮೀಸಿಂದ ರಕ್ಷಣೆ ಪಡ್ಕೊಳ್ದೇ ಇದ್ದಿದ್ರೆ ಇದು ಯೂನಿವರ್ಸಲಲ್ಲಿ ಇಲ್ಲಿ ತನಕ ಓಲ್ಡ್ ವರ್ಲ್ಡಿಂದ ಬದುಕ್ತಾನೆ ಇರಲಿಲ್ಲ. ಪ್ರಾಚೀನ ಯುಗದಿಂದ ಇದು ಬರ್ತಾನೆ ಇರಲಿಲ್ಲ. ಈ ಜೇನು ಅನ್ನೋದು ಪ್ರಾಚೀನ ಯುಗದಿಂದ ಹಾಗೇ ಬಂದಿದೆ. ಸೊ ಇಲ್ಲಿ ನೋಡಿ ಇವನ್ನೆಲ್ಲ ಡೆವಲಪ್ ಮಾಡಿದ್ದಾರೆ, ಮುಂದೆ ಕಟ್ಟಿದ್ದಾರೆ. ಸೊ ಇದನ್ನೆಲ್ಲ ಯಾರು ಕಟ್ಟಿದ್ದಾರೆ ಅಂತ ಹೇಳಿದ್ರೆ ಇದರೊಳಗೆ ಕನ್ಸ್ಟ್ರಕ್ಷನ್ ಮಾಡೋರೆ. ಅದರೊಳಗೆ ವ್ಯಾಕ್ಸ್ ಪ್ರೊಡ್ಯೂಸ್ ಆಗುತ್ತೆ. ಆ ಜೇನುತುಪ್ಪ ಕುಡಿದ್ರೆ ಅದಕ್ಕೆ ವ್ಯಾಕ್ಸ್ ಪ್ರೊಡ್ಯೂಸ್ ಆಗುತ್ತೆ, ಆ ವ್ಯಾಕ್ಸಲ್ಲಿ ಕಟ್ಟಿದೆ. ಸೊ ಇದರೊಳಗೆ ನೋಡ್ಬೋದು ಇದು ಹೇಗಿದೆ ಅಂತ ನೋಡಿ. ಷಟ್ಕೋನ, ಇದು ಪೆಂಟಾಗೋನ್ ಇದೆ. ಈ ಪೆಂಟಾಗೋನ್ ಯಾಕಿದೆ ಅಂತ ನೋಡೋದಾದ್ರೆ ಇದ್ರ ಡಿಸೈನ್ ಒಳಗೆ ನೀವು ಸರ್ಕಲ್ಸ್ ಬರೀರಿ, ಪಕ್ಕ ಬರೀರಿ, ಗ್ಯಾಪ್ ಸಿಗುತ್ತೆ. ಸ್ಕ್ವೇರ್ ಬರೀರಿ, ಎಲ್ಲೋ ಒಂದ್ ಕಡೆ ಅಂಟ್ಸಕ್ಕಾಗಲ್ಲ, ಗ್ಯಾಪ್ ಬರುತ್ತೆ. ಬಟ್ ಪೆಂಟಾಗೋನ್ ಬರೆದ್ರೆ ನಿಮ್ಗೆ ಎಲ್ಲೂ ಕೂಡ ಗ್ಯಾಪ್ ಸಿಗಲ್ಲ. ಹಾಗಾದ್ರೆ ಹೇಳ್ಕೊಟ್ಟವ್ರು ಯಾರು ಇದಕ್ಕೆ? ಇದೇ ತರ ಮಾಡು ಅಂತ. ಇವೆಲ್ಲ ಯಕ್ಷ ಪ್ರಶ್ನೆಗಳು ಹಾಗೆ ಉಳ್ಕೊಂಡಿದೆ, ಯಾರಿಗೂ ಆನ್ಸರ್ ಸಿಕ್ಕಿಲ್ಲ. ಸೊ ಇದು ಏನಂದ್ರೆ ಈ ಪೆಂಟಾಗೋನ್ ಅಲ್ಲೇ ಇದೇ ಸ್ಟೈಲ್ನಲ್ಲೇ ಕಟ್ಟತ್ತೆ. ಇದು ನೀವು ಹೆಜ್ಜೆನಲ್ಲಿ ಹೋದ್ರು ಇದೇ ತರ ಕಟ್ಟತ್ತೆ, ಯುರೋಪಿಯನ್ ಮೆಲಿಫೆರಾ ಹೋದ್ರು ಇದೇ ತರ ಕಟ್ಟತ್ತೆ, ನೆಕ್ಸ್ಟು ಪಿಸ್ ಸೆರೆನಾ ಇಂಡಿಕಾ ಇದರಲ್ಲೂ ಇದೇ ತರ ಕಟ್ಟತ್ತೆ. ಎಲ್ಲ ಜೇನು ಅಂತ ಹೇಳಿದ್ರೆ ಆಲ್ಮೋಸ್ಟ್ ನೀವು ಇದ್ರೊಳಗೆ ನೋಡಿದ್ರು ಸ್ವಲ್ಪ ಸ್ಟೈಲ್ ಆಗೇ ಇರುತ್ತೆ. ಹಾರ್ನೆಟ್ಸ್ ಅಲ್ಲೂ ಕೂಡ ಅದನ್ನ ಗೂಡು ಕಟ್ಟೋದು ಅದೇ ತರ ಇರುತ್ತೆ, ಪೆಂಟಾಗೋನ್ ಅಲ್ಲೇ ಇರುತ್ತೆ. ಇದೊಂದು ವಿಶೇಷ ಇದ್ರೊಳಗೆ. ಈ ಜೇನು ಕೃಷಿ ಅಥವಾ ಈ ಜೇನು ಈ ಹ್ಯಾಬಿಟೇಟ್ಸ್ ಏನಿದೆಯಲ್ಲ, ಇದರಲ್ಲಿ ಒಬ್ಬ ವಿಜ್ಞಾನಿಗೆ ನೋಬೆಲ್ ಅವಾರ್ಡ್ ಬಂದಿದೆ 1973ನಲ್ಲಿ. ಆಸ್ಟ್ರೇಲಿಯನ್ ವಿಜ್ಞಾನಿ ಕಾರ್ಲ್ ವಾನ್ ಫ್ರಿಶ್ ಅಂತ ಹೇಳ್ಬಿಟ್ಟು ನೋಬೆಲ್ ಅವಾರ್ಡ್ ಬಂದಿದೆ. ನಮ್ಮ ದೇಶದಲ್ಲಿ ನೋಬೆಲ್ ಅವಾರ್ಡ್ ಯಾರ್ಯಾರಿಗೆ ಬಂದಿದೆ ಅಂತ ನಿಮ್ಗೆ ಗೊತ್ತಿದೆ. ಈ ಒಂದು ಜೇನಲ್ಲಿ ಹೆಂಗಪ್ಪ ಈ ಜೇನಲ್ಲಿ ನೋಬೆಲ್ ಅವಾರ್ಡ್ ಬರುವಂತ ಕಾನ್ಸೆಪ್ಟ್ ಇದೆಯಾ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಎಸ್. ಇದನ್ನ ತಗೊಂಡೋಗಿ ಇಸ್ರೇಲಲ್ಲೋ ಮಸ್ಕತ್ತಲ್ಲೋ ಅಥವಾ ಅರಬ್ ಕಂಟ್ರೀಸ್ನಲ್ಲೋ ಇರೋದಿಲ್ಲ. ಸೊ ಅಲ್ಲೂ ಯಾವ್ದಾದ್ರು ಒಂದು ಫ್ಲವರ್ಸ್ ಸೀಸನ್ ಇರಬೇಕಾಗುತ್ತೆ. ಇಲ್ಲಿ ಮಲೆನಾಡಲ್ಲಿ ಅಂತ ಹೇಳಿದ್ರೆ ಸಣ್ಣ ಸಣ್ಣ ಹೂಗಳು ಬಿಡುತ್ತೆ, ಕಣ್ಣಿಗೆ ಕಾಣದಿರೋ ಹೂಗಳಿದಾವೆ. ಅಂತ ಒಂದು ವೈವಿಧ್ಯತೆ ಜಾಸ್ತಿ ಇರೋದ್ರಿಂದ ಇಲ್ಲಿ ಜೇನು ಮಲೆನಾಡಿನಲ್ಲಿ ಭಾಳಷ್ಟು ಇಂಪಾರ್ಟೆನ್ಸ್. ಅದೇ ರೀತಿ ನೀವು ಏನಾದರೂ ಇದರಿಂದ ಲಾಭದಾಯಕ ಇದೆಯಾ ಅಂತ ಕೇಳಿದ್ರೆ
ಸೊ ಲಾಭದಾಯಕವಾಗಿ ಇದೆ ಜೇನು ಕೃಷಿ. ಪ್ಯಾಸಿವ್ ಇನ್ಕಮ್ ಆ್ಯಂಡ್ ಆಕ್ಟಿವ್ ಇನ್ಕಮ್ ಅಂತ ನೋಡೋದಾದ್ರೆ ಪ್ಯಾಸಿವ್ ಇನ್ಕಮೇ ಜಾಸ್ತಿ. ಪ್ಯಾಸಿವ್ ಇನ್ಕಮ್ ಹೇಗೆ ಜಾಸ್ತಿ ಅಂದರೆ, ನೀವು 1 ಎಕರೆ ತೋಟ ಇದೆ ಅಂದರೆ ಒಂದು 2 ರಿಂದ 3 ಚೀಲ ಅಂತೂ ಜಾಸ್ತಿ ಆಗೇ ಆಗುತ್ತೆ. ಹೇಗೆ? ಪರಾಗ ಚೆನ್ನಾಗಾಗುತ್ತೆ. ಪರಾಗ ಚೆನ್ನಾಗಾದ್ರೆ ಏನಾಗುತ್ತೆ? ಪರಾಗ ಚೆನ್ನಾಗಾದ್ರೆ ಕಾಯಿಗಳು ಚೆನ್ನಾಗಿ ಕಟ್ಟುತ್ತೆ. ಸೊ ಕಾಯಿಗಳು ಕಟ್ಟಿದಾಗ ನಿಮಗೆ ಕಣ್ಣಿಗೆ ಕಾಣಲಿಲ್ಲ, ಜೇನು ಬಾಕ್ಸಲ್ಲಿ ಲಾಭನೇ ಬಂದಿಲ್ಲ ಅಂತ ನೋಡೋಕ್ಕಾಗಲ್ಲ. ಸೊ ನೀವೊಬ್ಬರೇ ಅಲ್ಲ, ನಂದಿದು ಜೇನು, ನಂದು 1 ಎಕರೆ ಇದೆ ಬೌಂಡ್ರಿ, ನೀನು ಪಕ್ಕಕ್ಕೆ ಹೋಗ್ಬೇಡ ಅಂತ ಅದು ಟ್ರೈನ್ ಮಾಡೋಕ್ಕಾಗಲ್ಲ. ಅದು ಪಕ್ಕದಲ್ಲಿರೋ ತೋಟಕ್ಕೂ ಹೆಚ್ಚಿಗೆ ಮಾಡಿಕೊಡುತ್ತೆ. ಸುತ್ತಲೂ 1 ಕಿಲೋಮೀಟರ್ ರೇಡಿಯಸ್ನಲ್ಲಿ 1 ಬಾಕ್ಸ್ ಇಟ್ಕೊಂಡ್ರೆ 100% 2 ಚೀಲ ಅಂತೂ ಜಾಸ್ತಿ ಆಗೇ ಆಗುತ್ತೆ. 1 ಚೀಲ ಅಡಿಕೆ ಎಷ್ಟಿದೆ, ಹಾಗಾದ್ರೆ 2 ಚೀಲಕ್ಕೆ ಎಷ್ಟಾಯಿತು ಅಂತ ನೀವು ಲೆಕ್ಕ ಹಾಕೋಬೇಕು. ಸೊ ಅದು ಬರೀ ಅಡಿಕೆಗೆ ಮಾಡತ್ತಾ? ಇಲ್ಲ, ತೆಂಗಿನ ತೋಟ ಇದ್ರು ಮಾಡುತ್ತೆ, ಸಣ್ಣ ಸಣ್ಣ ಮನೆಯಲ್ಲಿ ಪಾಟ್ ಇಟ್ಟುಕೊಂಡು ಅದು ಹೂವು ಬಿಟ್ಟಿದ್ರು ಅಲ್ಲಿ ಬಂದು ಪರಾಗ ಮಾಡುತ್ತೆ, ಎಲ್ಲ ಕಡೆನೂ ಪರಾಗ ಮಾಡುತ್ತೆ. ಸೊ ಇದರಿಂದ ಪ್ಯಾಸಿವ್ ಆಗಿ ಇನ್ಕಮ್ ಬಂದೇ ಬಂತು. ಇನ್ನು ಯಾರಾದರೂ ಜೇನು ಕೃಷಿನೇ ಪ್ರಧಾನವಾಗಿ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಒಂದು 10 ಬಾಕ್ಸ್ ತನಕ, 1 ರಿಂದ 10 ಬಾಕ್ಸ್ ತನಕ ಹಾಕೊಂಡು ನೀವು ಸ್ಟಾರ್ಟ್ ಮಾಡ್ಕೋಬೋದು. ಸೊ ಇದರೊಳಗೆ ಇಂಪಾರ್ಟೆಂಟ್ ಆಗಿ ಮಾಡ್ಬೇಕಾಗಿರೋದಂದ್ರೆ ಟ್ರೈನಿಂಗು ಇದಕ್ಕೆ ಬೇಕೇ ಬೇಕು. ಕೆಲವೊಂದು ಈ ತಾರೆ ಹೂವು ಮತ್ತೆ ಕೆಲವೊಂದು ಇದಾವೆ ಹೂವುಗಳು, ಆ ಹೂವುಗಳಿಂದ ಬಂದಿರುವಂಥ ಪರಾಗ ಕಹಿ ಬರುತ್ತೆ. ಇನ್ನು ಕೆಲವೊಂದು ಹುಳಿ ಬರ್ತವೆ. ಸೊ ಇನ್ನೂ ತುಂಬ ಸ್ವೀಟ್ ಬರುತ್ತೆ. ಅಡಿಕೆದು ಒಂದು ಫ್ಲೇವರ್ ಬರುತ್ತೆ, ಸಪೋಟದ ಒಂದು ಫ್ಲೇವರ್ ಬರುತ್ತೆ, ತೆಂಗಿದು ಒಂದು ಫ್ಲೇವರ್ ಬರುತ್ತೆ. ಈ ಫ್ಲೇವರ್ನ ಕಂಡುಹಿಡಿಯೋದು ನಮಗೆ ನಮ್ಮ ಬಾಡಿನಲ್ಲಿ ಯಾವುದು ನಾಲಿಗೆ ರುಚಿ ತೋರಿಸುತ್ತೆ. ಸೊ ಇಷ್ಟೆಲ್ಲ ಆದಮೇಲೆ ನೆಕ್ಸ್ಟು ನಮಗೆ ಪೇಷನ್ಸ್ ಬಂತು, ನಮಗೆ ಎಲ್ಲ ಪಂಚೇಂದ್ರಿಯಗಳಲ್ಲೂ ಎಲ್ಲ ಭಾಳ ಇತ್ತು. ಇನ್ನೂ ಒಂದು ಬಿಟ್ಟೆ ಸ್ಮೆಲ್. ಒಂದು ಜೇನುಹುಳ ಕಚ್ಚಿದ್ರೆ ಅಲಾರಂ ಪೆರಮೋನ್ ಅಂತ ಬಿಟ್ಟೋಗುತ್ತೆ, ಅದೊಂದು ಸ್ಮೆಲ್ ಇರುತ್ತೆ. ಈ ರಾಣಿ ಜೇನು ಒಳಗಡೆ ಒಂದು ಸ್ಮೆಲ್ ಇರುತ್ತೆ, ಅದು ನಮ್ಮ ಮೂಗಿಗೆ ಬರುತ್ತೆ. ಆ ಸ್ಮೆಲ್ ನೋಡ್ಕೊಂಡು ಎಲ್ಲ ಬರೋದು. ಆ ಸ್ಮೆಲ್ ವೇರಿ ಆಗೋದು ಬಾಕ್ಸ್ ಟು ಬಾಕ್ಸ್ ವೇರಿ ಆಗುತ್ತೆ. ನಾವು ಅದನ್ನು ತಾಜಾ ನೋಡ್ಕೋಬೋದು. ಈ ಪಂಚೇಂದ್ರಿಯಗಳು ನಾನು ಪಕ್ಕ ಎಲ್ಲ ಇಟ್ಕೋಬೇಕು, ಸ್ವಾಭಾವಿಕವಾಗಿ ಭಾಳ ಚೆನ್ನಾಗಿರ್ಬೇಕು ಅಂದರೆ ಅಂಥವರೆಲ್ಲ ಜೇನು ಕೃಷಿ ಮಾಡಿ. ಇದರೊಳಗೆ ಆಕ್ಟಿವ್ ಆಗಿ ಲಾಭ ಹುಡ್ಕೋಕ್ಕಿಂತ ಇಂಡೈರೆಕ್ಟ್ ಆಗಿ ನಮಗೆ ಪ್ಯಾಸಿವ್ ಇನ್ಕಮೇ ಜಾಸ್ತಿ. ಜೇನು ತುಂಬ ಇಂಪಾರ್ಟೆಂಟು. ಪ್ರಕೃತಿ ಸಬ್ಜೆಕ್ಟ್ ಬಂದಾಗ ಜೇನಿನ ಒಂದು ಪ್ರಾಮುಖ್ಯತೆ ಭಾಳಷ್ಟು ಕೊಡುಗೆ ಪ್ರಕೃತಿಗಿದೆ. ಈಗ ನಶಿಸಿ ಹೋಗುವಂಥ ಹಂತದಲ್ಲಿದೆ ಜೇನಿನ. ಮನೆಗೆ ಒಂದೊಂದು ಯಾರಾದರೂ ನಿಮ್ಮ ಫ್ರೆಂಡ್ಸ್ ತೋಟ ಇದ್ದರೆ ನೀವೇ ಎಲ್ಲರೂ ಸೇರಿಕೊಂಡು ಒಂದು 10 ಜನ ಸೇರಿಕೊಂಡು 1 ಬಾಕ್ಸ್ ಆದರೂ ತೊಗೊಂಡು ಅದನ್ನು ಪ್ರಯತ್ನ ಮಾಡಿ, ಅದ್ರ ಜೊತೆಗೆ ಫ್ರೆಂಡ್ಶಿಪ್ ಬೆಳೆಸೋದಕ್ಕೆ ಪ್ರಯತ್ನ ಮಾಡಿ. ಅದು ನಿಮ್ಗೆ ಎಷ್ಟು ಕಲಿಸ್ಕೊಡುತ್ತೆ, ನಿಮ್ಮ ಒಂದು ಬದುಕಿಗೆ ಎಷ್ಟು ಒಂದು ವೈವಿಧ್ಯತೆನ ಕೊಡುತ್ತೆ ಅನ್ನೋದನ್ನ ಆಮೇಲೆ ನೀವು ನನಗೆ ಕಮೆಂಟ್ ಮಾಡಿ ಹೇಳಿ.